ಇವತ್ತು 3 ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿನಿ. ಯಾವುದದು ಆ 3 ಸುದ್ದಿಗಳನ್ನು ಅಂತ ಮೊದಲಿಗೆ ನೋಡೋಣ. ಮೊದಲಿಗೆ ಹೇಳೋದಾದ್ರೆ ಸಿಂದಗಿ ಹಾನಗಲ್ ಉಪಚುನಾವಣೆ ಈಗಾಗಲೇ ಘೋಷಣೆ ಆಗಿದೆ. ಪಕ್ಷಗಳಲ್ಲಿ ಸಹಜವಾಗಿಯೇ ಈಗಾಗಲೇ ಟಿಕೆಟ್ಗೋಸ್ಕರ ಲಾಬಿ ಶುರುವಾಗ್ತಾ ಇದೆ. ಬಿಜೆಪಿಗೆ ಈ ಉಪಕದನ ತುಂಬ ಪ್ರತಿಷ್ಠೆಯ ವಿಚಾರವಾಗಿದ್ದರೆ ಸರ್ಕಾರಕ್ಕೆ ಮಣ್ಣು ಮುಕ್ಕಿಸೋದಕ್ಕೆ ಕಾಂಗ್ರೆಸ್ ಕೂಡ ಪ್ರತಿಜ್ಞೆ ಮಾಡಿದ್ದು ಎಲ್ಲ ರೀತಿಯ ತಂತ್ರಗಳನ್ನು ಮಾಡ್ತಾ ಇದೆ. ಇದರ ಜೊತೆಗೆ ರಾಷ್ಟ್ರೀಯ ಪಕ್ಷಗಳಿಗೆ ಶಾಕ್ ನೀಡೋದಕ್ಕೆ JDS ಕೂಡ ಅಂದರೆ ತೆನೆ ಹೊತ್ತ ಮಹಿಳೆ ಕೂಡ ಈಗಾಗಲೇ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಇದು ಒಂದು ಸುದ್ದಿ. ಆದರೆ ಮತ್ತೊಂದು ಸುದ್ದಿ ಕೂಡ ಅಷ್ಟೇ ಮಹತ್ವದ ಸುದ್ದಿ. ವಿಧಾನಸಭಾ ಚುನಾವಣೆಗೆ ಮುನ್ನ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿ ಆಗತ್ತಾ, ಪ್ರಮುಖವಾಗಿ ಧ್ರುವೀಕರಣ ಆಗತ್ತಾ ಅನ್ನುವಂಥದ್ದು ಕೂಡ ಈಗ ಒಂದು ಸೂಚನೆ ಸಿಗ್ತಾ ಇದೆ. ಯಾಕೆಂದರೆ ಬೇರೆ ಪಕ್ಷಗಳಿಂದ ಶಾಸಕರನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಆಪರೇಷನ್ ಹಸ್ತ ರೆಡಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅಖಾಡಕ್ಕೆ ರಾಜ್ಯ ನಾಯಕರು ಎಂಟ್ರಿ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಮತ್ತೊಂದು ಪ್ರಮುಖವಾದಂತಹ ಸುದ್ದಿ, ತೆನೆ ಹೊತ್ತ ಮಹಿಳೆಗೆ ಈಗ ಸಂಪೂರ್ಣ ಕಾರ್ಪೊರೇಟ್ ಟಚ್ಚನ್ನು ನೀಡೋದಕ್ಕೆ ದಳಪತಿಗಳು ಮುಂದಾಗ್ತಾ ಇದ್ದಾರೆ. ಹೈಟೆಕ್ ಕಾರ್ಯಾಗಾರದ ಹಿಂದೆ HDK ಸ್ಪೆಷಲ್ ಪ್ಲಾನ್ ಕೂಡ ಇದೆ. ಇತರ ಪ್ರಾದೇಶಿಕ ಪಕ್ಷಗಳಿಂದ ಸ್ಫೂರ್ತಿ ಪಡೆದು ಕುಮಾರಸ್ವಾಮಿ ಈ ಒಂದು ಹೊಸ ಯೋಜನೆ ರೂಪಿಸಿದಾರಾ ಅನ್ನುವಂಥದ್ದು ಈಗ ಮೂಡಿಬರ್ತಾ ಇರುವಂತಹ ಪ್ರಶ್ನೆ. ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಹೊಸ ಬೆಳವಣಿಗೆಗಳು ನಡೀತಾ ಇರುವಂಥ ಸಂದರ್ಭದಲ್ಲೇ ಈಗ ಉಪಚುನಾವಣೆ ಕೂಡ ಘೋಷಣೆ ಆಗಿದೆ. ಪ್ರಮುಖವಾಗಿ ಸಿಂದಗಿ ಹಾಗೂ ಹಾನಗಲ್ ಉಪಚುನಾವಣೆ ಘೋಷಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು, ಹೇಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಂತ ಎರಡೂ ಪಕ್ಷಗಳು, ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು BJP ಯೋಚನೆ ಮಾಡ್ತಾ ಇದ್ದಾರೆ. ಅತ್ತ JDS ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಹೇಗೆ ಟಕ್ಕರ್ ನೀಡಬೇಕು ಅಂತ ಈಗಾಗಲೇ ಪ್ಲ್ಯಾನ್ ಮಾಡ್ತಾ ಇದೆ. ಪ್ರಮುಖವಾಗಿ BJP ಬಳಿ ಈಗಾಗಲೇ ಹಾನಗಲ್ನಲ್ಲಿ ಯಾವ ಅಭ್ಯರ್ಥಿ ಅನ್ನೋದಕ್ಕೆ ಒಂದು ಕಡೆ ಉದಾಸಿಯವರ ಕುಟುಂಬಕ್ಕೆ ಟಿಕೆಟ್ ನೀಡಬೇಕು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಮತ್ತೊಂದು ಕಡೆಗೆ ಹಾನಗಲ್ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಅಭ್ಯರ್ಥಿ ಆಯ್ಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೂ ಕೂಡ ಸಭೆ ನಡೆಯುವಂಥ ನಿರೀಕ್ಷೆ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಈಗ ಹಾನಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಶ್ರೀನಿವಾಸ್ ಮಾನೆ ಮತ್ತು ಮನೋಹರ್ ತಹಶೀಲ್ದಾರ್ ನಡುವೆ ಪೈಪೋಟಿ ಇದ್ದರೆ, ಅತ್ತ ಸಿಂದಗಿಯಲ್ಲಿ ಈಗಾಗಲೇ ಅಶೋಕ್ ಮನ್ಗುಳಿ ಅವರ ಹೆಸರನ್ನ ಅಂತಿಮಗೊಳಿಸಲಾಗ್ತಾ ಇದೆ. ಇದರ ನಡುವೆ JDS ಯಾವ ನಿರ್ಧಾರ ಕೈಗೊಳ್ಳುತ್ತೆ, ಹೀಗಾಗಿ ಉಪಸಮರ ಯಾವ ರೀತಿ ಇದೆ, ಹೇಗೆ ವೇದಿಕೆ ಸಜ್ಜಾಗ್ತಿದೆ, ಅದ್ರ ಬಗ್ಗೆ ಒಂದು ವರದಿಯನ್ನು ನೋಡೋಣ. ಘೋಷಣೆ ಆಯಿತು ಮಿನಿ ಸಮರ. ಪಕ್ಷಗಳಲ್ಲಿ ಶುರುವಾಯಿತು ಲಾಬಿ ಪಾಲಿಟಿಕ್ಸ್. ನಿರೀಕ್ಷೆಯಂತೆಯೇ ಹಾನಗಲ್ ಮತ್ತು ಸಿಂದಗಿ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಇಂದು ಘೋಷಣೆಯಾಗಿದೆ. ಹಾನಗಲ್ ಕ್ಷೇತ್ರದಲ್ಲಿ CM ಉದಾಸಿ ಹಾಗೂ ಸಿಂದಗಿ ಮತಕ್ಷೇತ್ರದಲ್ಲಿ MC ಮನಗೋಳಿ ನಿಧನದಿಂದ ತೆರವಾಗಿದ್ದ ಸ್ಥಾನಗಳಿಗೆ ಅಕ್ಟೋಬರ್ 30ರಂದು ಉಪಚುನಾವಣೆ ನಡೆಯಲಿದೆ. BJP, ಕಾಂಗ್ರೆಸ್, JDS ಮೂರೂ ಪಕ್ಷಗಳಿಗೆ ಈ ಚುನಾವಣೆ ಪ್ರತಿಷ್ಠೆಯಾಗಿದೆ. CM ಉದಾಸಿ ನಿಧನದಿಂದ ಕಳೆದುಕೊಂಡ BJPಗೆ ಆ ಸ್ಥಾನವನ್ನ ತುಂಬುವ ಅನಿವಾರ್ಯತೆ ಇದೆ. ಹೀಗಾಗಿ ಹಾನಗಲ್ ಕ್ಷೇತ್ರಕ್ಕೆ CM ಉದಾಸಿ ಕುಟುಂಬಸ್ಥರಿಗೆ ಟಿಕೆಟ್ ನೀಡಬೇಕಾ ಎಂಬ ಚರ್ಚೆ BJPಯಲ್ಲಿ ಶುರುವಾಗಿದೆ. ಸಂಸದ ಶಿವಕುಮಾರ್ ಉದಾಸಿ ಪತ್ನಿ ರೇವತಿ ಅವರಿಗೆ BJP ಟಿಕೆಟ್ ನೀಡಿದರೂ ನೀಡಬಹುದು. ಅದೇ ರೀತಿ ಸಿಂದಗಿ ಕ್ಷೇತ್ರದಲ್ಲಿ ಕೂಡ ಟಿಕೆಟ್ ಪೈಪೋಟಿ ಜೋರಾಗಿದ್ದು BJPಯಿಂದ ರಮೇಶ್ ಭೂಸನೂರು ಟಿಕೆಟ್ ಪಡೆಯುವ ಸಾಧ್ಯತೆ ಇದೆ. ಇನ್ನು ಆಡಳಿತ ಪಕ್ಷಕ್ಕೆ ಮುಖಭಂಗ ಮಾಡಲು ಹವಣಿಸುತ್ತಿರುವ ಕಾಂಗ್ರೆಸ್ಗೆ ಹಾನಗಲ್ ಸಿಂದಗಿ ಉಪಚುನಾವಣೆ ಹೇಳಿ ಮಾಡಿಸಿದ ಅಖಾಡ. ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿದೆ ಎಂಬುದನ್ನು ಸಾಬೀತುಪಡಿಸಲು ಹಾನಗಲ್ ಸಿಂದಗಿ ಕ್ಷೇತ್ರದ ಉಪಚುನಾವಣೆಯನ್ನ ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದೆ. ಹಾನಗಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಪರಿಷತ್ ಸದಸ್ಯ ಶ್ರೀನಿವಾಸ್ ಮಾನೆ ಹಾಗೂ ಮನೋಹರ್ ತಹಶೀಲ್ದಾರ್ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. ಶ್ರೀನಿವಾಸ ಮಾನೆಗೆ ಟಿಕೆಟ್ ನೀಡುವ ಸಾಧ್ಯತೆ ಹೆಚ್ಚಾಗಿದ್ದು ಮನೋಹರ್ ತಹಶೀಲ್ದಾರ್ ಪಟ್ಟು ಬಿಡುತ್ತಿಲ್ಲ. ಇನ್ನು ಸಿಂದಗಿ ಕ್ಷೇತ್ರದಲ್ಲಿ MC ಮನಗೂಳಿ ಪುತ್ರ ಅಶೋಕ್ ಮನಗೂಳಿಯನ್ನ ಕಾಂಗ್ರೆಸ್ಗೆ ಸೆಳೆದು ತರಲಾಗಿದ್ದು ಅಶೋಕ್ ಮನಗೂಳಿಗೆ ಕಾಂಗ್ರೆಸ್ ಟಿಕೆಟ್ ನೀಡೋದು ಬಹುತೇಕ ನಿಶ್ಚಿತ. ಇನ್ನು JDS ಕೂಡ ಎರಡೂ ಕ್ಷೇತ್ರಗಳಿಗೆ ಅಭ್ಯರ್ಥಿ ಕಣಕ್ಕಿಳಿಸಲು ಭಾರಿ ಸಿದ್ಧತೆ ನಡೆಸಿದೆ. MC ಮನಗೂಳಿ ಪುತ್ರ ಅಶೋಕ್ ಮನಗೂಳಿ ಕಾಂಗ್ರೆಸ್ ಸೇರ್ಪಡೆಯಿಂದ ಸಿಂದಗಿಯಲ್ಲಿ ಹೊಸ ಅಭ್ಯರ್ಥಿ ಹುಡುಕಾಟ ನಡೆಸಬೇಕಾಗಿರುವುದು JDSಗೆ ಅನಿವಾರ್ಯ. ಹಾನಗಲ್ ಕ್ಷೇತ್ರದಲ್ಲಿ ನಯಾಜ್ ಎಂಬುವವರನ್ನ ಅಖಾಡಕ್ಕೆ ಇಳಿಸಿ ಗೇಮ್ ಪ್ಲಾನ್ ರೂಪಿಸಲು JDS ನಿರ್ಧರಿಸಿದೆ. ಆ ಮೂಲಕ ಕಾಂಗ್ರೆಸ್, BJP ಎರಡೂ ಪಕ್ಷಗಳಿಗೆ ಟಕ್ಕರ್ ಕೊಡ್ತೀವಿ ಎನ್ನುವ ವಿಶ್ವಾಸವನ್ನ JDS ಹೊಂದಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಉಪಚುನಾವಣೆಗೆ ಈಗಾಗಲೇ ತಂತ್ರಗಾರಿಕೆಯನ್ನು ಮಾಡೋದು ಒಂದು ಭಾಗ ಆದರೆ, ಮತ್ತೊಂದು ಭಾಗದಲ್ಲಿ ಈಗಾಗಲೇ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಧ್ರುವೀಕರಣ ಧ್ರುವೀಕರಣ ಆಗತ್ತಾ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದರೆ ಇದಕ್ಕೆ ಪ್ರಮುಖವಾದಂಥ ಕಾರಣ ಈಗಾಗಲೇ ಕಾಂಗ್ರೆಸ್
ಆಪರೇಷನ್ ಹಸ್ತ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನ ಶುರುವಾಗ್ತಾ ಇದೆ. ಇದಕ್ಕೂ ಕೂಡ ಸಾಕಷ್ಟು ಕಾರಣಗಳಿದೆ. ಯಾಕೆಂದರೆ ಕಾಂಗ್ರೆಸ್ನ ಈ ನಿರ್ಧಾರಕ್ಕೂ ಕೂಡ ಸಾಕಷ್ಟು ಹಿನ್ನೆಲೆ ಕೂಡ ಇದೆ. ಈಗ TV9ಗೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಈಗಾಗಲೇ 7ಕ್ಕೂ ಹೆಚ್ಚು JDS ಶಾಸಕರು ಹಾಗೂ ಕಾಂಗ್ರೆಸ್ ಜೊತೆ ಈಗಾಗಲೇ ನಿರಂತರವಾಗಿ ಸಂಪರ್ಕದಲ್ಲಿದೆ. ಇದರ ಜೊತೆಗೆ BJP ಶಾಸಕರ ಜೊತೆ ಸಂಪರ್ಕದಲ್ಲಿ ಇದೆ ಕಾಂಗ್ರೆಸ್ ಅಂತ ಸ್ವತಃ ಯಡಿಯೂರಪ್ಪನವರೇ ಹೇಳಿದ್ದಾರೆ. ಹೀಗಾಗಿ ಆಪರೇಷನ್ ಹಸ್ತ ಯಾವಾಗಿಂದ ಶುರುವಾಗುತ್ತೆ ಅನ್ನುವಂಥ ಕೂಡ ಒಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ಲಾನ್ಗಳಲ್ಲೂ ಕೂಡ ರೆಡಿಯಾಗಿದೆ. ತೆರೆಮರೆಯಲ್ಲಿ ಸಾಕಷ್ಟು ಯೋಚನೆಗಳು ನಡೀತಾ ಇದೆ. ಆದರೆ ಕಾಂಗ್ರೆಸ್ಗೆ ಹೈಕಮಾಂಡ್ನಿಂದ ಇದುವರೆಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಇದರ ಜೊತೆಗೆ ಈಗಲೇ ಚುನಾವಣೆಗೂ ಮುನ್ನವೇ ಆಪರೇಷನ್ ಮಾಡಿದ್ರೆ ಸ್ಥಳೀಯ ನಾಯಕರು ಕೂಡ ಸಾಕಷ್ಟು ಅಸಮಾಧಾನ ಉಂಟಾಗ್ಬೋದು ಅಥವಾ ಬಂಡಾಯ ಹೇಳ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಈ ಎಲ್ಲ ನಾಯಕರನ್ನು ಹಿಡಿದಿಟ್ಕೊಳ್ಳೋಕ್ಕೋಸ್ಕರ ಚುನಾವಣೆ ಸಂದರ್ಭದಲ್ಲಿ ಆಪರೇಷನ್ ಹಸ್ತ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಹಾಗಾದರೆ ಏನಿದೆ ಪ್ಲ್ಯಾನ್ ನೋಡೋಣ ಬನ್ನಿ. ಮುಂದಿನ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಈಗಲೇ ರಣತಂತ್ರ ರೂಪಿಸ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ತಮಗೆ ಕೈಕೊಟ್ಟಿರುವಂತಹ ಮತದಾರರ ಸಮುದಾಯವನ್ನ ಸೆಳೆಯೋದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ರಾಜಕೀಯ ಧ್ರುವೀಕರಣದ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ನಿರ್ಧರಿಸಿದ್ದಾರೆ. ಇತರ ಪಕ್ಷಗಳ ನಾಯಕರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ರೂಪಿಸಿದೆ. ಪರಿಣಾಮ ತೆರೆಮರೆಯಲ್ಲೇ ಕಾಂಗ್ರೆಸ್ ಆಪರೇಷನ್ ಹಸ್ತ ಜೋರಾಗಿದೆ. ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ 7 JDS ಮುಖಂಡರು. ಚುನಾವಣೆಗೂ ಮುನ್ನ ಕೈ ಹಿಡಿತಾರ ದಳಪತಿಗಳು. ಬಿಜೆಪಿಯ ಶಾಸಕರು ಕಾಂಗ್ರೆಸ್ ಹಿಟ್ ಲಿಸ್ಟ್ ನಲ್ಲಿ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಪಕ್ಷಕ್ಕೆ ಸೇರ್ಪಡೆಯಾಗುವ ಸಂಭಾವ್ಯ ನಾಯಕರ ಪಟ್ಟಿ ರೆಡಿ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಪಟ್ಟಿಯಲ್ಲಿ 7 JDS ಮುಖಂಡರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ. ಕೋಲಾರ ಶ್ರೀನಿವಾಸ್ ಗೌಡ, ಜಿಟಿ ದೇವೇಗೌಡ, ಪಿರಿಯಾಪಟ್ಟಣ ಮಹಾದೇವ್, ಪರಿಷತ್ ಸದಸ್ಯ ಬೆಮೆಲ್ ಕಾಂತರಾಜು, ತುಮಕೂರು ಗ್ರಾಮೀಣ ಶಾಸಕ ಗೌರಿಶಂಕರ ಸೇರಿದ ಹಾಗೆ ಹಲವು JDS ನಾಯಕರ ಜೊತೆಗೆ ಕಾಂಗ್ರೆಸ್ ನಿರಂತರವಾಗಿ ಸಂಪರ್ಕದಲ್ಲಿದೆ. ಬಿಜೆಪಿಯ 2 ಶಾಸಕರು ಕೂಡ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿರುವುದು ತೀವ್ರ ಕುತೂಹಲ ಕೆರಳಿಸಿದೆ. ಆರಂಭದಲ್ಲಿ 2ನೇ ಹಂತದ ನಾಯಕರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತ ಅಭ್ಯರ್ಥಿಗಳನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೆ ಕಾಂಗ್ರೆಸ್ನಿಂದ ಫುಲ್ ಸ್ವಿಂಗ್ ಆಪರೇಷನ್ ನಡೆಯಲಿದ್ದು ಈಗಾಗಲೇ ಹೈಕಮಾಂಡ್ ಜೊತೆ ರಾಜ್ಯ ಕಾಂಗ್ರೆಸ್ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ. ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕ ಮುಂದಿನ ಕಾರ್ಯತಂತ್ರ ರೂಪಿಸೋದಕ್ಕೆ ನಿರ್ಧರಿಸಿದ್ದಾರೆ. ತೆರೆಯ ಹಿಂದೆಯೇ ಬೇರೆ ಪಕ್ಷದ ಇತರ ನಾಯಕರ ಜೊತೆ ಕಾಂಗ್ರೆಸ್ ಟೀಮ್ ಸಂಪರ್ಕದಲ್ಲಿದೆ. ಸ್ಥಳೀಯ ಕಾಂಗ್ರೆಸ್ ನಾಯಕರನ್ನು ವಿಶ್ವಾಸಕ್ಕೆ ಪಡೆದು ಕಾರ್ಯಾಚರಣೆ ನಡೆಸೋದಕ್ಕೆ ಹೆಜ್ಜೆ ಇಟ್ಟಿದೆ. ಬೇರೆ ಪಕ್ಷದ ಕೆಲ ನಾಯಕರಿಗೆ ಟಿಕೆಟ್ ಭರವಸೆ ಕೂಡ ನೀಡಿರುವಂತ ಕೈ ನಾಯಕರು ಈಗಿನಿಂದಲೇ ತೆರೆ ಹಿಂದೆ ಕೆಲಸ ಶುರು ಮಾಡಿ ಅಂತಾನೂ ಕೂಡ ಹೇಳಿದೆ. ಇದು ರಾಜ್ಯ ರಾಜಕೀಯದಲ್ಲಿ ಹೊಸ ಧ್ರುವೀಕರಣಕ್ಕೆ ನಾಂದಿ ಹಾಡಿದೆ. ಪ್ರಮೋದ್, TV9 ಬೆಂಗಳೂರು. ಈಗ ತೆನೆ ಹೊತ್ತ ಮೇಲೆ ಸಂಪೂರ್ಣವಾಗಿ ಕಾರ್ಪೊರೇಟ್ ಲುಕ್ನಲ್ಲಿ ಮಿಂಚ್ತಾ ಇದ್ದಾಳೆ. ಪ್ರಮುಖವಾಗಿ JDSಗೆ ಹೊಸ ಲುಕ್ ಕೊಡೋದಕ್ಕೆ ಈಗಾಗಲೇ ಕುಮಾರಸ್ವಾಮಿ ಮುಂದಾಗ್ತಾ ಇದ್ದಾರೆ. ಸ್ವತಃ HD ಕುಮಾರಸ್ವಾಮಿಯವರೇ ಲೇಸರ್ ಗನ್ಗಳನ್ನು ಹಿಡಿದು ನೇರವಾಗಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಮಾಡ್ತಾ ಮುಂದೆ ಏನು ಮಾಡಬೇಕು ಅಂತ ಶಾಸಕರಿಗೆ ಹೇಳ್ತಾ ಇದ್ದಾರೆ. ಅಥವಾ ಶಾಸಕರು ಎಕ್ಸಾಮ್ ಕೂಡ ಬರೀತಾ ಇದ್ದಾರೆ. ಹಾಗಾದರೆ JDSನಲ್ಲಿ ಏನಾಗ್ತಾ ಇದೆ? JDS ಇತರೆ ಪ್ರಾದೇಶಿಕ ಪಕ್ಷಗಳಂತೆ ಹೊಸ ಪ್ಲ್ಯಾನ್ಗಳನ್ನು ಯಾವ ರೀತಿ ಮಾಡ್ತಾ ಇದೆ? ಇದಕ್ಕೆ ಕಾರಣ ಏನು? ಈ ವರದಿಯಲ್ಲಿ ತೋರಿಸ್ತೀನಿ ನೋಡಿ. JDS ಪಕ್ಷ ಇದ್ದಕ್ಕಿದ್ದಂತೆ ಮೈಕೊಡವಿ ನಿಂತಿದೆ. ಇಷ್ಟು ದಿನ ಕೇವಲ ಪದ್ಮನಾಭನಗರಕ್ಕಷ್ಟೇ ಸೀಮಿತವಾಗಿದ್ದ JDS ಪಕ್ಷದ ಮೀಟಿಂಗ್ಗಳಿಗೆ ಈಗ ಇದ್ದಕ್ಕಿದ್ದಂತೆ ಕಾರ್ಪೊರೇಟ್ ಟಚ್ ಸಿಗುತ್ತಿದೆ. ಅದರಲ್ಲೂ ಖುದ್ದು ಕುಮಾರಸ್ವಾಮಿಯೇ ಕೈಯಲ್ಲಿ ಲೇಸರ್ ಲೈಟ್ ಹಿಡಿದು ಪಕ್ಷದ ನಾಯಕರಿಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನೀಡುತ್ತಿರುವುದು ನಿಜಕ್ಕೂ ವಿಶೇಷ ಅನಿಸುತ್ತಿದೆ. ಇಷ್ಟಕ್ಕೂ ಇದರ ಹಿಂದೆ ಕಾರಣ ಕೂಡ ಇದೆ. JDS ಪಕ್ಷದ ಶಾಸಕರನ್ನ ಬೇರೆ ಪಕ್ಷಗಳು ಸೆಳೆಯುತ್ತಿವೆ. ಹೀಗಾಗಿ ದಳಪತಿಗಳಿಗೆ ಮುಂದಿನ ಚುನಾವಣೆಯನ್ನ ಗಂಭೀರವಾಗಿ ಸ್ವೀಕರಿಸಲೇಬೇಕಿದೆ. ಹೀಗಾಗಿ ಹಾಲಿ ಇರುವ ವ್ಯವಸ್ಥೆಯ ಬದಲು ಹೈಟೆಕ್ ಮಾದರಿಯಲ್ಲಿ ಕಾರ್ಪೊರೇಟ್ ಟಚ್ ನೀಡಿದ್ರೆ ಕಾರ್ಯಕರ್ತರಿಗೆ ಬದಲಾವಣೆಯ ಅನುಭವ ಸಿಗಲಿದೆ. ಜೊತೆಗೆ ಪಕ್ಷ ಕೂಡ ಆಕ್ಟಿವ್ ಆಗಲಿದೆ ಎಂಬ ಸಂದೇಶ ರವಾನೆಯಾಗಲಿದೆ.
ಇದಲ್ಲದೆ ದೇಶದ ಬೇರೆ ಬೇರೆ ಭಾಗದಲ್ಲಿ ವೈಎಸ್ಆರ್ ಕಾಂಗ್ರೆಸ್, ಟಿಎಂಸಿ, ಡಿಎಂಕೆ ಸೇರಿದಂತೆ ಪ್ರಾದೇಶಿಕ ಪಕ್ಷಗಳು ಮೋದಿ ಅಲೆಯ ನಡುವೆಯೂ ಚುನಾವಣೆಯನ್ನ ಗೆಲ್ಲುತ್ತಿವೆ. ಆದರೆ ಜೆಡಿಎಸ್ಗೆ ಮಾತ್ರ ಇದು ಸಾಧ್ಯವಾಗ್ತಿಲ್ಲ. ಪ್ರತಿ ಬಾರಿ ಮೈತ್ರಿ ಸರ್ಕಾರ ರಚನೆಯಾದ ಬಳಿಕ ನಷ್ಟ ಅನುಭವಿಸಿದ್ದು ಜೆಡಿಎಸ್ ಪಕ್ಷವೇ. ಹೀಗಾಗಿ ಈ ಬಾರಿ ಮಿಷನ್ 123 ಹೆಸರಲ್ಲಿ ಚುನಾವಣೆಗೆ 1.5 ವರ್ಷ ಮೊದಲೇ ತಯಾರಿ ನಡೆಸಿದ್ರೆ ಪಕ್ಷಕ್ಕೆ ಅನುಕೂಲವಾಗಬಹುದು. ಇಲ್ಲವಾದ್ರೆ ಉತ್ತರ ಕರ್ನಾಟಕದ ಸ್ಥಿತಿಗತಿಯೇ ಹಳೆ ಮೈಸೂರು ಭಾಗದಲ್ಲೂ ಆಗಬಹುದು. ಹೀಗಾಗಿ 2023ರ ಚುನಾವಣೆಯೇ ಜೆಡಿಎಸ್ಗೆ ಕೊನೆ ಚುನಾವಣೆ ಆಗಬಹುದು ಎಂಬ ಆತಂಕ ದಳಪತಿಗಳದ್ದು. ಈ ಎಲ್ಲಾ ಅಂಶಗಳನ್ನ ಗಮನಿಸಿರುವ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಈಗ ನಿವೃತ್ತ ಅಧಿಕಾರಿಗಳ ಸಲಹೆ, ಯುವ ತಾಂತ್ರಿಕ ಪರಿಣಿತರ ಮಾರ್ಗದರ್ಶನ ಪಡೆದು ಹೊಸ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಜಗನ್ ಮಾದರಿಯಲ್ಲೇ ವಸತಿ, ಉದ್ಯೋಗ, ಶಿಕ್ಷಣ, ಆರೋಗ್ಯ, ಕೃಷಿ ಕ್ಷೇತ್ರಗಳನ್ನ ಒಳಗೊಂಡ ಪಂಚರತ್ನ ಯೋಜನೆ ರೂಪಿಸಿದ್ದಾರೆ. ರಾಜ್ಯದ ಹಳ್ಳಿ ಹಳ್ಳಿಗೂ ವಿಶೇಷ ವಾಹನದ ಮೂಲಕ ತಲುಪಿ ಚುನಾವಣೆ ಗೆಲ್ಲಲು ರಣತಂತ್ರ ರೂಪಿಸಿದ್ದಾರೆ. ಸುನೀಲ್, ಟಿವಿ9 ಬೆಂಗಳೂರು.